ಭೂತ ದಯಾಪುಷ್ಪಂ, ಎಲ್ಲರ ಮೇಲೆ ದಯೆ ಮಾಡೋದು. ಎಲ್ಲರೂ ಅಂದರೆ ದೊಡ್ಡವರ ಮೇಲೆ ದಯೆ ಮಾಡೋದು ಅಂತ ಅರ್ಥ ಅಲ್ಲ. ದೊಡ್ಡವರಲ್ಲಿ ಭಕ್ತಿ, ಸಮಾನರಲ್ಲಿ ಮೈತ್ರಿ, ನಮಗಿಂತಲೂ ಚಿಕ್ಕವರಲ್ಲಿ ದಯೆ. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೇ ಎಂಬ ಗೀತಾ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ತಾಮ್ರಪರ್ಣಿ ಆಚಾರ್ಯರು ಹೇಳ್ತಾರೆ, ಎಲ್ಲರಲ್ಲಿಯೂ ಸಮಾನವಾಗಿ ಕಾಣುವುದಲ್ಲ, ದೊಡ್ಡವರಲ್ಲಿ ಭಕ್ತಿ, ಸಮಾನರಲ್ಲಿ ಮೈತ್ರಿ, ಚಿಕ್ಕವರಲ್ಲಿ ದಯೆಯನ್ನು ನಾವು ಮಾಡಿ ಆ ಮೂಲಕವಾಗಿ ನಾವು ಮಾಡಬೇಕಾದ ಸೇವೆಯನ್ನು, ದೊಡ್ಡವರಿಗೆ ಭಕ್ತಿಯಿಂದ ಸೇವೆ, ಸಮಾನರಿಗೆ ಮೈತ್ರಿಯಿಂದ ಸಹಕಾರ, ಚಿಕ್ಕವರಿಗೆ ದಯೆಯಿಂದ ಉಪಕಾರ, ಈ ರೀತಿ ಮಾಡಿದರೆ ಭಗವಂತ ತನ್ನ ದರ್ಶನವನ್ನು ನಮಗೆ ಕೊಡ್ತಾನೆ. ಇಲ್ಲದಿದ್ದರೆ ಕೊಡುವುದಿಲ್ಲ. ಕೇವಲ ನಾನು ಧ್ಯಾನ ಮಾಡುತ್ತೇನೆ ಅಂದರೆ ಸಾಲದು. ಧ್ಯಾನ ಮಾಡಲೇಬೇಕು, ಮನನ ಮಾಡಬೇಕು, ಶ್ರವಣ ಮಾಡಬೇಕು, ಜೊತೆಗೆ ದೊಡ್ಡವರ ಸೇವೆ, ಸಮಾನರಿಗೆ ಸಹಕಾರ, ಚಿಕ್ಕವರಿಗೆ ಉಪಕಾರ, ಇವುಗಳನ್ನೂ ಮಾಡಲೇಬೇಕು. ಆಗ ಮಾತ್ರ ಭಗವಂತ ಪ್ರಸನ್ನನಾಗ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಇದು ದೊಡ್ಡವರು, ಸಮಾನರು, ಚಿಕ್ಕವರು ಅವರೆಲ್ಲರೂ ನಗುವಂತೆ ಮಾಡುತ್ತೆ, ಅವರೆಲ್ಲರಿಗೂ ಸಂತೋಷವನ್ನು ನೀಡುತ್ತೆ. ಅವರೆಲ್ಲರಿಗೆ ಸಂತೋಷ ಇದ್ದರೆ ಸುತ್ತಮುತ್ತ ಇದ್ದವರಿಗೆ ನಮಗೂ ಸಂತೋಷ ಇರುತ್ತದೆ ಅನ್ನುವ ದೃಷ್ಟಿಯಲ್ಲಿ ಈ ವಿಧವಾದ ದಯಾ ಅನ್ನುವುದು ಕೂಡ ಒಂದು ಪುಷ್ಪ. ಸರ್ವಭೂತ ದಯಾ ಪುಷ್ಪಂ.